ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಕುಮಟಾ ಮಧ್ಯೆ ಇರುವ ಶ್ರೀ ರಘುತ್ತಮ ಮಠದಲ್ಲಿ ಪಂಚದೀಪಾರಾಧನಂ ಅನ್ನುವ ವಿಶಿಷ್ಟ ಧಾರ್ಮಿಕ ಕಾರ್ಯಕ್ರಮವು ಮಠದ ಸುತ್ತಲೂ ಇರುವಂತಹ 5 ಆವಾರಗಳಲ್ಲಿ ಈ ಕಾರ್ಯಕ್ರಮವು ಜರುಗಲಿದೆ. ಮೊದಲ ದಿನ ಸಂಕಲ್ಪದೊಂದಿಗೆ ಪ್ರಾರಂಭವಾಗಿ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಕಣಜ ಸೇವೆಯನ್ನು ಮಾಡಿ ಭಕ್ತಾದಿಗಳೆಲ್ಲ ಧನ್ಯರಾದ ಈ ಪುಣ್ಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಶ್ರೀ ಆಂಜನೇಯ ಸ್ವಾಮಿಯ ಸುತ್ತಲೂ ಈ ರೀತಿಯಾಗಿ ಕಣಜವನ್ನು ನಿರ್ಮಿಸಿ ಅದರೊಳಗಡೆ ಬಾಳೆಹಣ್ಣಿನ ಕೊನೆಯನ್ನು ಇಟ್ಟು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಗೈಯುವ ಈ ಸುಂದರ ಕ್ಷಣವು ಹೀಗಿದೆ. मिथुनाशो जास्य मंजुनाथ शर्मण एकरासमस्तमंगलामाप्यक्षेत्रे दिने दिने अभ्यर्थम मनसे संकल्पित कार्य सिद्ध्यर्थम श्री हनुमत विशेष प्रसाद अनुग्रह प्राप्त्यर्थम पूजाराधनं करिष्ये. अतुलित बलधामा महावीर विक्रम बजरंगी कंचन बरन विराज सुवेशा आर्तवज्र और गदा विराजे कांधे मूंज जनेऊ शंकर सुवन केसरी नंदन तेज प्रताप महाजगत विद्यावान गुणी अति चातुर राम काज करिबे प्रभु चरित्र सुनिबे को रसिया राम लखन सीता मन बसी सूक्ष्म रूप धरि सिय दिखावा विकट रूप धरि लंक जरावा भीम रूप धरि असुर संहारे राम लायत जीवन लखन जियाये श्री रघुवीर हर्षि उर लाये रघुपति कीन्ही बहुत बढ़ाई तुम प्रिय भरत सम भाई सहस्रवदन तुम रोज सगाव अस कहि कृपति कंठ लगावे सनकादिक ब्रह्मादि मुनीसा नारद सारद सहित जम कुबेर दिगपाल जहाते कवि कोटि कहि सके कहा. गणकऋषि नित्रिगायत्री छंदा श्रीमन् महागणपति देवता ओम गणानां ज्येष्ठराजं ब्रह्मणस्पदान शृण्वन्नोति श्रीसाधनम् श्री विघ्नेश्वराय नमः. तद्विष्णो परमं पदं सदा पश्यन्ति सूर्यः दिव्येव चक्षुरादृतं तद्विप्रासो गण्यभोजागमान् सत्समिन्दते विष्णोर्यत्परमं पदं गौरी विमाय सलिलानि तक्षति एकपति द्विपदी था चतुष्पदी अष्टापदी नवपदी विभूषी सहस्राक्षरा परमे व्योमो मन्न राजाधिराजाय प्रसह्यसायिने नमो वयं वै श्रवणाय कुर्महे कामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः.
पर्याभ्यानन्तरायाय सर्वस्तोमोतिरात्रोत्तममहर्भवति सर्वस्याद्यै सर्वस्यैत्यै सर्वमेनाप्नोति सर्वजेति यो वेदादौ सर्वप्रोक्तो वेदान्ते च प्रतिष्ठितः तस्य प्रगतिहीनस्य यः महेश्वरः. प्रार्थನೆ ಮಾಡಿ. अंजनानन्दं वीरं जानकी शोकनाशनं कपीशं अक्षान्तारं मारुतं ಪ್ರಣಮಾಮ್ಯಹಂ. ನಿನ್ನ ಅಡಿದಾವರೆಗಳಲ್ಲಿ ನಿನ್ನ ಭಕ್ತಾದಿಗಳೆಲ್ಲ ಒಡಗೂಡಿ ಪ್ರಾರ್ಥಿಸಿಕೊಳ್ತಕ್ಕಂಥದ್ದು. ವಿಶೇಷವಾಗಿ ಶುಭ ಷಷ್ಠಿಯ ಈ ಶುಭ ಮುಹೂರ್ತದಲ್ಲಿ ನಿನಗೆ ವಿಶೇಷವಾಗಿರ್ತಕ್ಕಂತಹ ಕರಂಜಗದ ಸೇವೆಯನ್ನು ಸಮರ್ಪಿಸಿಕೊಂಡು ನಿನ್ನಲ್ಲಿ ನತಮಸ್ತಕರಾಗಿ ಎಲ್ಲ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ. ಸಕಲ ವಿಧವಾಗಿರ್ತಕ್ಕಂತಹ ಅಭ್ಯುದಯ, ಏಳಿಗೆ, ಯಶಸ್ಸು, ಕೀರ್ತಿ, ಜಯ ಅನ್ನತಕ್ಕಂಥದ್ದು ಸರ್ವರಿಗೂ ಕೂಡ ಪ್ರಾಪ್ತವಾಗಬೇಕು. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಈ ರಘುತ್ತಮ ಮಠದ ಸೀಮಾ ವ್ಯಾಪ್ತಿಯಲ್ಲಿಯೂ ಸಹಿತವಾಗಿ ವಿಶೇಷವಾಗಿ ಅತ್ಯಂತ ಶ್ರಮಿಕ ರೈತಾಪಿ ವರ್ಗ ಕಷ್ಟಪಟ್ಟು ಬೆಳೆದಿರತಕ್ಕಂತಹ ಎಲ್ಲ ಸುಫಲ ಬೆಳೆ ಎನ್ನತಕ್ಕಂತಹದ್ದು ವನ್ಯ ಮೃಗಗಳ ಉಪಟಳದಿಂದ ಉಪಟಳವನ್ನು ಕೊನೆಯಾಗಿಸಬೇಕು. ಅದೇ ರೀತಿಯಾಗಿ ವಿಶೇಷವಾಗಿ ನಿನ್ನಲ್ಲಿ ಕೃಪೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ತಂದೆಯ ಸ್ಥಾನದಲ್ಲಿ ನಿಂತಿರತಕ್ಕಂತಹ ನೀನು ಮಕ್ಕಳೋಪಾದಿಯಲ್ಲಿ ಇರತಕ್ಕಂತಹ ನಮ್ಮ ತಪ್ಪು ಒಪ್ಪುಗಳಿದ್ದರೂ ಎಲ್ಲವನ್ನು ಮನ್ನಿಸಿ ಸಕಲ ವಿಧವಾಗಿರ್ತಕ್ಕಂತಹ ಅಭ್ಯುದಯವನ್ನು ಕೊಟ್ಟು ಕಾಪಾಡಬೇಕು. ಮನೆಯ ಮಕ್ಕಳಲ್ಲಿ ಉತ್ತರೋತ್ತರವಾದಂತಹ ವಿದ್ಯಾಪ್ರಗತಿ, ಸುಮಂಗಲಿಯರಿಗೆ ಅಖಂಡ ಸೌಮಂಗಲ್ಯ ಪ್ರಾಪ್ತಿ, ಅದೇ ರೀತಿಯಾಗಿ ಕ್ಷೀರೋದ್ಯಮ, ಕೃಷಿ ಉದ್ಯಮ, ಸಮಸ್ತ ವಿಧವಾಗಿರ್ತಕ್ಕಂತಹ ಯಾವೆಲ್ಲ ಉದ್ಯಮವನ್ನು ನಡೆಸ್ತಾ ಇದ್ದಾರೋ ಆ ಎಲ್ಲ ಉದ್ಯಮದಲ್ಲಿಯೂ ಕೂಡ ದಿನೇ ದಿನೇ ಅಭಿವೃದ್ಧಿ, ಯಶಸ್ಸು ಅನ್ನತಕ್ಕಂಥದ್ದು ದೊರಕಬೇಕು. ಸಕಲ ವಿಧವಾಗಿರ್ತಕ್ಕಂತಹ ಉನ್ನತಿಯನ್ನು ಕೊಟ್ಟು ಕಾಪಾಡುವಂತ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವೆಲ್ಲವೂ ನಿನ್ನೆ ಬೆಳಗಿನ ಸಮಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ನಡೆದಂತಹ ಕಣಜ ಸೇವೆಯ ಸಮಯವಾಗಿತ್ತು. ಇದೀಗ ನಾವು ಸಂಜೆಯ ಸಮಯದಲ್ಲಿ ಭಜನೆ, ಶ್ರೀ ಸನ್ನಿಧಿಯಲ್ಲಿ 1008 ತುಪ್ಪದ ದೀಪದ ಆರಾಧನೆ ಜೊತೆಗೆ ಶ್ರೀದೇವರಿಗೆ ದಂಡಾವಳಿ ಪೂಜೆ, ಹೀಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಜೊತೆಗೆ ಮಂಗಳಾರತಿ ಆಗುವಾಗ ದೇವರ ಪ್ರಸಾದವಾಗದ ಪುಣ್ಯಕ್ಷಣವನ್ನು ಸಹ ನೋಡಬಹುದು. ಪಂಚದೀಪಾರಾಧನದಲ್ಲಿ ಇವು ಮೊದಲನೇ ದಿನದ ಕಾರ್ಯಕ್ರಮಗಳಾದರೆ, ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ನಡೆದವು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಗಾನನಾಟ್ಯ ಕಲಾಲೋಲ ಸುಶೀಲಾ, ಗಾನನಾಟ್ಯ ಕಲಾಲೋಲ ಸುಶೀಲಾ, ದೀನ ಜನಾವಳಿ ಬಾಲ ಬಾಲಾಖ್ಯ ಪೌರೇ ಶಂಕರ, ದೀನ ಜನಾವಳಿ ಬಾಲ ಬಾಲಾಖ್ಯ ಪೌರೇ ಶಂಕರ, ಜ್ಞಾನ ಶರದಿ ನಿಗಮ ಯಜಮಾನಸ್ಯ ಸತ್ಕಾಮನಾ ಸಿದ್ಧ್ಯರ್ಥಂ ಅಖಂಡ ಕುಂಕುಮ ಸೌಭಾಗ್ಯ ಪ್ರಾಪ್ತ್ಯರ್ಥಂ ಅಥ ಪಂಚ ದೀಪಾರಾಧನ ಪ್ರೀತ್ಯರ್ಥಂ ಅದ್ಯ ಕರಿಷ್ಯಮಾಣ ಶ್ರೀಮನ್ ಮುಖ್ಯಪ್ರಾಣಸ್ಯ ವಿಶೇಷತಃ ಮುಖ್ಯಪ್ರಾಣಸ್ಯ ಸನ್ನಿಧೌ ಸಹಸ್ರ ಘೃತ ದೀಪ ಪೂಜಾರಾಧನ ಕರ್ಮಣಂಚ ಕರಿಷ್ಯೆ, ಆತ ಮಂಟಪ ಪೂಜಾರಾಧನ ಕರ್ಮಣಂಚ ಕರಿಷ್ಯೆ.
महागणपतिं ध्यायेत। ओम एकदन्तं शूर्पकर्णं गजवक्त्रं चतुर्भुजं पाशाङ्कुशधरं देवं ध्याये सिद्धिविनायकं। महागणपते नमो नमः। प्रार्थनां समर्पयामि। क्षेत्रपालवास्तुष्पदे नमो नमः। क्षेत्रस्य पतिनावयोहितेन योजयामसे। रामेश्वराभ्यां नमः। शशिपुरन्दराभ्यां नमः। वाणीहिरण्यगर्भाभ्यां नमः। रुन्धतिवतिष्ठाभ्यां नमः। दुर्गायै नमः। गणपते नमः। क्षेत्रपालाय नमः। वास्तुपुरुषाय नमः। मातृभ्यो नमः। पितृभ्यो नमः। गुरुभ्यो नमः। आचार्यभ्यो नमो नमः। इष्टदेवताभ्यो नमो नमः। कुलदेवताभ्यो नमो नमः। ग्रामादिदेवताभ्यो नमो नमः। सर्वेभ्यो देवेभ्यो नमः। स्थलादिसपरिवार सर्वदेवताभ्यो नमो नमः। सर्वाभ्यो देवताभ्यो नमो नमः। श्रीमद्भगवद्बोधायन आचार्यभ्यो नमो नमः। निगळ कुलदेವರು ಗ್ರಾಮದೇವರು ಇಷ್ಟದೇವರು ಎಲ್ಲ ಸ್ಮರಣೆ ಮಾಡ್ಕೊಳ್ಳಿ। सर्वेभ्यो देवेभ्यो नमः। सर्वाभ्यो देवताभ्यो नमः। श्रीमद्भगवद्बोधायन आचार्यभ्यो नमो नमः। प्रारंभकालः सुमुहूर्तोऽस्ति भवन्तो अब्रुवन्तो। प्रारंभकालः सुमुहूर्तमस्तु। भगवतो महापुरुषस्य विष्णोराज्ञया प्रवर्तमानस्य अद्य ब्रह्मणः द्वितीयपरार्धे श्रीहरेः श्वेतवराकल्पे वैवस्वतमन्वन्तो। या फलिनेर्या अपला अपुष्पायाश्च पुष्पिणीः बृहस्पति प्रदोतास्तानो मुञ्चन्तु गोहसः। इदं फलं मया देवा स्थापितं पुरतस्तव। तेन मे सुफलावाप्तिः भवेत् जन्मनि जन्मने। मुख्यप्राणाय नमो नमः। पूर्णफलं समर्पयामि। ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಲಿಕ್ಕಿದ್ದಾರೆ ಶ್ರೀಮತಿ ಗೋದಾವರಿ ಪಿ ಹೆಗಡೆ, ಶ್ರೀಮತಿ ನೀರಜ ವಿ ಉಪಾಧ್ಯಾಯ, ಮಾತೃ ಪ್ರಧಾನರು ಹಾಗೂ ವಲಯ ಅಧ್ಯಕ್ಷರು ಇವರು ಹೆಗಡೆ ವಲಯದ. ದಯವಿಟ್ಟು ಅವರು ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇವೆ. ಕುಮಟಾ ವಲಯದ ವಲಯಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಹೆಬ್ಬಾರ್ ಹಾಗೂ ಮಾತೃ ಪ್ರಧಾನರಾದ ಶ್ರೀಮತಿ ಆಶಾ ಆರ್ಭಟ್ರವರು ಅವರು ಕೂಡ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತೇವೆ. दीपो हरतु मे पापं संध्यादीप नमोऽस्तुते। शुभं कुरु त्वं कल्याणम् आरोग्यं धनसम्पदः। शुभं कुरु त्वं कल्याणम् आरोग्यं धनसम्पदः। आरोग्यं धनसम्पदः। शत्रुबुद्धि विनाशाय दीपज्योति नमोऽस्तुते। शत्रुबुद्धि विनाशाय दीपज्योति श्रियं विशतु सागर संभवाय। आमीलिताक्षमधिगम्य मुदा मुकुन्दम् आनन्दकन्दम् भूते भवे मम बुद्धं सशयाङ्गनाय भावान्तरे मयि महालक्ष्मी च विद्महे विष्णुपत्नी धीमहि तन्नो लक्ष्मी प्रचोदयात्। लोचनोदारम् कम्बुकलमनिलदिष्टं बिम्बज्वलितोषमेकमवलम्बे। दूरीकृतसीतार्तिः प्रकटीकृत रामवैभवस्फूर्तिः। धारितदशमुखकीर्तिः पुरतो मम पातु हनुमतो मूर्तिः। वानरनिकराध्यक्षं दानवकुलकुमुदरविकरसदृक्षम् दीनजनावनदीक्षं पवनतपपाकपुञ्जमर्दाक्षम्।
राजाय नमो वैष्णवनाय कुर्महे समे कामान् कामकामाय भक्ष्यम् कामेश्वर वैष्णवनो ददातु कुबेराय वैष्णवनाय महाराजाय नमः पर्याप्यामदन् ಅಲ್ಲ ನಿಂತಲ್ಲೇ ನಮಸ್ಕಾರ. ಈ ಪ್ರಥಮ ದಿವಸದಲ್ಲಿ ಕುಮಟಾ ಮಂಡಲ ಮತ್ತು ಹೊನ್ನಾವರ ಮಂಡಲದ ಎಲ್ಲ ವಲಯದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಹೀಗೆ ಸಮಸ್ತ ಭಕ್ತಾದಿಗಳು, ಶಿಷ್ಯರು, ಗುರುಭಕ್ತರು ಎಲ್ಲರೂ ಸೇರ್ಕೊಂಡು ಈ ಒಂದು ದೀಪಾರಾಧನೆಯ ಪ್ರಥಮ ಪೂಜೆಯಾಗಿ ನಮಗೆಲ್ಲರಿಗೂ ಕೂಡ ಶಕ್ತಿ ಬೇಕು ಅಂತ ಮುಖ್ಯ ಪ್ರಾಣದಲ್ಲಿಯೇ ನಾವು ಮೊದಲನೇ ಪೂಜೆಯನ್ನು, ಅರ್ಪಣೆಯನ್ನು, ಈ ದೀಪಾರಾಧನೆಯನ್ನು 1000 ಘೃತ ದೀಪವನ್ನು ನಿನ್ನ ಚರಣಕ್ಕೆ ನಾವು ಇಟ್ಟುಕೊಂಡಿದ್ದೇವೆ. ಇಟ್ಟು ಈ ಒಂದು ದೀಪದಿಂದ ಏನು ದೀಪನಾಶನ ಪಾಪನಾಶನ ಹೇಗೆ ಹೇಳ್ತದೆಯೋ ಅದೇ ರೀತಿಯಾಗಿ ನಾವು ಒಂದು ದೀಪ ಉರಿದ್ರೆ ಹೇಗೆ ನಮಗಿರ್ತಕ್ಕಂತಹ ಪಾಪಗಳೆಲ್ಲ ನಾಶ ಆಗ್ತದೆ ಅಂತ ಹೇಳಿದ್ದಾರೋ ಅದೆಲ್ಲಕ್ಕೂ ಮೀರಿ ನಾವು ಇವತ್ತು 1000 ಘೃತ ದೀಪವನ್ನು ಮತ್ತು ಅನೇಕ ರೀತಿಯಾಗಿರ್ತಕ್ಕಂತಹ ಎಣ್ಣೆ ತೈಲ ದೀಪವನ್ನು ಕೂಡ ನಾವು ನಿಮ್ಮ ಈ ಒಂದು ಸನ್ನಿಧಿಯಲ್ಲಿ ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಈ ಮಾಡಿದಂತಹ ಸೇವೆಯಲ್ಲಿ ನಾವು ಬೆಳಗಿನಿಂದ ಈ ಒಂದು ಸೀತಾರಾಮಚಂದ್ರನಲ್ಲಿ ಪೂರ್ಣ ಫಲಗಳನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಈ ಒಂದು ಎಲ್ಲರೂ ಸೇರ್ಕೊಂಡು ಮುಖ್ಯ ಪ್ರಾಣನಿಗೆ ಈ ಒಂದು ಬಾಳೆ ಲಂಬಾಫಲದಿಂದ ಪೂಜೆ ಆಗಬೇಕಂತ ಸಂಕಲ್ಪ ಮಾಡಿದಂತಹ ಪ್ರಕಾರವಾಗಿ ಲಂಬಾಫಲದಿಂದ ಈ ಒಂದು ಆಂಜನೇಯರಿಗೆ ಕೊಟ್ಟಿದ್ದೇವೆ ಪೂಜೆಯನ್ನು. ಅದೇ ರೀತಿಯಾಗಿ ನಿನಗೆ ದಂಡಾವಳಿ ಪೂಜೆಯನ್ನು ಈ ಒಂದು ಪ್ರದೋಷ ಸಮಯದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಹಾಗೂ ಮುಖ್ಯವಾಗಿ ನಾವು ಮೂಲ ಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜಾ ಪುನಸ್ಕಾರವನ್ನು ಮಾಡಿ ದೀಪವನ್ನು ಬೆಳಗಿಸಿ
ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಈಗ ಸೀತಾರಾಮಚಂದ್ರನ ಪೂಜೆಯನ್ನು ಮುಗಿಸಿ ನಿನ್ನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಮಹಾಪೂಜೆಯಿಂದ ನಾವು ಈಗ ಪ್ರಾರ್ಥನೆಗೆ ಬಂದು ನಿಂತುಕೊಂಡಿದ್ದೇವೆ. ಈ ಪ್ರಾರ್ಥನೆಯಲ್ಲಿ ನಮಗೆಲ್ಲರಿಗೂ ಕೂಡ ನಮ್ಮ ಭಕ್ತರಿಗೂ ಕೂಡ ಒಳ್ಳೆಯದನ್ನು ಮಾಡಿಕೊಡ್ಬೇಕು. ಯಾವುದೇ ರೀತಿಯಾಗಿರತಕ್ಕಂತಹ ಅವರವರ ಕುಟುಂಬದಲ್ಲಿರ್ಬೋದು ಅಥವಾ ಭಕ್ತಾದಿಗಳಲ್ಲಿ ನಾನಾ ರೀತಿಯಾಗಿರತಕ್ಕಂತಹ ತೊಂದರೆಗಳಿರ್ಬೋದು. ಯಾವುದೇ ರೀತಿಯಾಗಿರತಕ್ಕಂತಹ ತೊಂದರೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ದೂರವಾಗಬೇಕು. ನಿನ್ನ ದಿವ್ಯ ಅನುಗ್ರಹ ಹೇಳುವಂತಹದ್ದು ಸಮಸ್ತ ಭಕ್ತಾದಿಗಳಿಗೂ ಕೂಡ ನೀನು ಅನುಗ್ರಹಿಸಿ ನಮ್ಮ ಈ ಒಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿರತಕ್ಕಂಥ ವಿಘ್ನಗಳುಂಟಾಗಬಾರದು. ನಮ್ಮ ಈ ಒಂದು ಪಂಚದೀಪಾರಾಧನೆ ಕಾರ್ಯಕ್ರಮ ಇವತ್ತಿನಿಂದ ನಾವು ಈ ಒಂದು ಚಂಪಾಷಷ್ಠಿ ಆರಂಭಿಸಿ ದಶಮಿ ಪರ್ಯಂತವಾಗಿ ನಾವು ನೆರವೇರಿಸಬೇಕು ಅಂತ ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ಮಾಡಿಕೊಡ್ಬೇಕು. ಮತ್ತು ಈ ಒಂದು ಸ್ಥಳದಲ್ಲಿರ್ತಕ್ಕಂತಹ ಈ ರಾಜರಾಜೇಶ್ವರಿಯ ಪೂರ್ಣಾನುಗ್ರಹ ಮತ್ತು ಇಲ್ಲಿರ್ತಕ್ಕಂತಹ ಗುರುಗಳ ಸನ್ನಿಧಿಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳ ಸಾನ್ನಿಧ್ಯವೂ ಕೂಡ ಸಮಸ್ತ ಭಕ್ತರಿಗೆ ಸಿಗಬೇಕು. ನಮ್ಮ ಸಮಸ್ತ ಭಕ್ತಾದಿಗಳು ಕೂಡ ಅವರವರ ಏನೇನು ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೋ ಆ ಸಂಕಲ್ಪ ಎಲ್ಲವನ್ನು ಕೂಡ ನೀನು ಸತ್ಸಂಕಲ್ಪವನ್ನಾಗಿ ಪರಿವರ್ತನೆಯನ್ನು ಮಾಡಿಕೊಡ್ಬೇಕು. ಸಮಸ್ತ ಭಕ್ತಾದಿಗಳು ಕೂಡ ಒಳ್ಳೆಯ ಆರೋಗ್ಯವನ್ನು ದೀರ್ಘಾಯುಷ್ಯವನ್ನು ಕೊಟ್ಟು ಸಮಸ್ತ ಭಕ್ತರನ್ನು ಕೂಡ ನೀನು ಯಾವತ್ತೂ ಕೂಡ ಕಾದುಕೊಂಡು ರಕ್ಷಿಸಿಕೊಂಡು ಬರಬೇಕು ಅಂತ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದರಂತೆ ಮಾಡಿ ನಡೆಸ್ಕೊಡು.